ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಜಯಪುರ ಜಿಲ್ಲೆಯ ಮುಳವಾಡ ಗ್ರಾಮದಲ್ಲಿ ಕಾರ ಹುಣ್ಣಿಮೆಯ ಅದ್ದೂರಿ ಸಡಗರ ಮನೆ ಮಾಡಿದೆ. ಮುಂಗಾರು ಮಳೆ ತಡವಾದರೂ ಉತ್ತಮ ಮಳೆಯಾಗುವ ಆಶಾಭಾವದೊಂದಿಗೆ ರೈತರು ಸಾಂಪ್ರದಾಯಿಕವಾಗಿ ಕರಿ ಹರಿಯುವ ಸ್ಪರ್ಧೆ ನಡೆಸಿದ್ದಾರೆ. ಇಲ್ಲಿ ಬಿಳಿ ಎತ್ತು ಮುಂದೆ ಬಂದರೆ ಜೋಳ, ಹತ್ತಿ ಕೆಂಪು ಎತ್ತು ಮುಂದೆ ಬಂದರೆ ಗೋಧಿ ಬೆಳೆ ಚೆನ್ನಾಗಿ ಬರುತ್ತೆ ಅನ್ನೋದು ರೈತರ ಬಲವಾದ ನಂಬಿಕೆ. ಹಬ್ಬದ ಅಂಗವಾಗಿ ಓಲಿ ಗಾಡಿಯ ಚಕ್ಕಡಿ ಓಡಿಸುವ ಮೂಲಕ ಮುಳವಾಡದ ರೈತರು ಈ ಬಾರಿ ವಿಶಿಷ್ಟವಾಗಿ ಕಾರ ಹುಣ್ಣಿಮೆ ಆಚರಿಸಿ ಸಂಭ್ರಮಿಸಿದ್ದಾರೆ. ರಾಜ್ಯದಲ್ಲಿ ಈ ವರ್ಷ ಮುಂಗಾರು ಕೊರತೆಯ ಮಧ್ಯದಲ್ಲಿ ಕೂಡ ರೈತರು ಸಾಕಷ್ಟು ಕಾರ ಹುಣ್ಣಿಮೆಯ ಉತ್ಸವದಲ್ಲಿ ತೊಡಗಿದ್ದಾರೆ. ಯಾಕಪ್ಪ ಅಂದ್ರೆ ಇವತ್ತಾಗಲಿ ಆಗದೇ ಇದ್ರು ನಾಳೆ ಆದ್ರೂ ಮಳೆ ಆದಿತ್ತು ಅಂತಕ್ಕಂಥ ಒಂದು ಆಶಾಕಿರಣ ಭಾವನೆಯನ್ನು ಇಟ್ಟುಕೊಂಡು ರೈತರು ಇವತ್ತು ಕಾರ ಹುಣ್ಣಿಮೆಯ ಉತ್ಸವದಲ್ಲಿ ತೊಡಗಿದ್ದಾರೆ. ಕಾರ ಹುಣ್ಣಿಮೆಯನ್ನ ಈ ಮುಂಗಾರು ಆಗಮನದಲ್ಲಿ ರೈತರ ಒಂದು ಮೊದಲನೇ ಹಬ್ಬ ಅಂದ್ರೆ ಅದು ಕಾರ ಹುಣ್ಣಿಮೆ. ಈ ಕಾರ ಹುಣ್ಣಿಮೆಯನ್ನ ರೈತರು ಸಾಂಪ್ರದಾಯಿಕವಾಗಿ ಸಾಕಷ್ಟು ಕಾಲದಿಂದ ಇದನ್ನು ಆಚರಣೆ ಮಾಡ್ಕೊಳ್ತಾ ಬಂದಿದ್ದಾರೆ. ಮತ್ತೇನಪ್ಪಾ ಅಂದ್ರೆ ನಮ್ಮ ಮುಳವಾಡ ಗ್ರಾಮದಲ್ಲಿ ಈಗ ಕೆಂಪು ಮತ್ತು ಬಿಳಿ ಎತ್ತುಗಳನ್ನ ಕಾರ ಹುಣ್ಣಿಮೆಯ ಕರಿ ಹರಿಯುವ ಸಂದರ್ಭದಲ್ಲಿ ಅವುಗಳನ್ನ ಬಿಡಲಾಗ್ತದೆ. ಬಿಳಿ ಎತ್ತು ಮುಂದೆ ಬಂದ್ರೆ ಜೋಳ, ಹತ್ತಿ ಅಂತ ಬಿಳಿ ಬೆಳೆ ಧಾನ್ಯಗಳಿಗೆ ಒಳ್ಳೆ ಇಳುವರಿ ಮತ್ತು ಲಾಭ ಬರ್ತಕ್ಕಂಥ ಒಂದು ಆಶಾಕಿರಣವನ್ನ ಹೊಂದಿದ್ರು. ಮತ್ತು ಅಷ್ಟೇ ಅಲ್ಲ, ಕೆಂಪು ಎತ್ತು ಮುಂದೆ ಬಂದ್ರೆ ಗೋಧಿ, ತೊಗರಿ ಅಂತ ಇಂಥ ಮುಂತಾದ ಕೆಂಪು ಧಾನ್ಯಗಳು ಹೆಚ್ಚು ಇಳುವರಿ ಮತ್ತು ಆದಾಯವನ್ನು ತಂದು ಕೊಡ್ತಕ್ಕಂಥ ರೈತರ ಮತ್ತು ನಂಬಿಕೆ ಆಗಿದೆ. ರಾಜ್ಯದಲ್ಲಿ ಈ ವರ್ಷ ಮುಂಗಾರು ಕೊರತೆಯ ಮಧ್ಯದಲ್ಲಿ ಕೂಡ